ಎಲ್ಲರಿಗೂ ಶುಭ ಮುಂಜಾನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಪ್ರತಿನಿಧಿಸುತ್ತಿರುವ ಎಲ್ಲ ಪತ್ರಿಕಾ ಸಿಬ್ಬಂದಿ ವರ್ಗಗಳಿಗೂ ಪತ್ರಿಕೋದ್ಯಮ ಗೆಳೆಯರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಹೇಳುತ್ತಾ, ಕೇಂದ್ರ ಬೆಳ್ಮ ಜುಮಾ ಮಸ್ಜಿದ್ ರಿಂಜಾಡಿ ದೇಳಕಟ್ಟೆ ಇದರ ವತಿಯಿಂದ ನಡೆಸಲ್ಪಡುವ ಸುಮಾರು 710 ವರ್ಷಗಳ ಇತಿಹಾಸವಿರುವ ಈ ಮಸೀದಿಯಲ್ಲಿ ಇಲ್ಲಿ ಅಂತ್ಯವಿಶ್ರಮಿಸುತ್ತಿರುವಂತಹ ಶೇಖ್ ಸೈಯದ್ ಅಬೂ ಸಾಲಿಹ್ ವಲಿಯುಲ್ಲಾಹಿ ಆಂಧ್ರೋತ್ ಲಕ್ಷದ್ವೀಪ್ ಇವರ ಹೆಸರಿನಲ್ಲಿ ನಡೆಯುವಂತಹ ಮಕಾಮ್ ಉರೂಸ್, ಬೆಳ್ಮರಿಂಜಾಡಿ ಮಕಾಮ್ ಉರೂಸ್ ಇದೀಗಾಗಲೇ ನಿನ್ನೆ 12ನೇ ತಾರೀಕಿಗೆ ಜನವರಿ 12, 2025ಕ್ಕೆ ಚಾಲನೆಗೊಂಡಿದೆ. ಜನವರಿ 12ರಿಂದ ಜನವರಿ 19 ಆದಿತ್ಯವಾರ ಇದರ ಸಮಾಪ್ತಿಗೊಳ್ಳಲಿದೆ. ಹಲವು ಗಣ್ಯಾತಿ ವ್ಯಕ್ತಿಗಳ ಸಾಮಾಜಿಕ, ಲೌಕಿಕ, ಶೈಕ್ಷಣಿಕ, ಧಾರ್ಮಿಕ ಪ್ರತಿನಿಧಿಗಳನ್ನು ಆಹ್ವಾನಿಸಿ ಎಲ್ಲ ರೀತಿಯ ಸಮಾಚಾರ ಉಪದೇಶಗಳನ್ನು ನೀಡಿ ಊರಿನ ನಾಗರಿಕ ಹಾಗೂ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವಂತಹ ಮಾಹಿತಿಗಳನ್ನು ಸಮರ್ಪಿಸಿ ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಲಿರುವಂತಹ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ ಬೆಳ್ಮ ರಿಂಜಾಡಿ ಮಕಾಮ್ ಉರೂಸ್. ದಿನಾಂಕ 12ರಂದು ನಿನ್ನೆ ಸೈಯದ್ ಮೊಹಮ್ಮದ್ ಉವೈಸ್ ತಂಗಲ್ರಿಂದ ಚಾಲನೆಗೊಂಡು ಪೇರೋಡ್ ಮೊಹಮ್ಮದ್ ಅಜ್ಹರಿ ಅವರಿಂದ ಪ್ರಭಾಷಣ ಮೂಲಕ, ಅದೇ ರೀತಿ ಮೊಹಮ್ಮದ್ ರಾಫಿ ಹಿಮಮಿ ಅಲ್ ಕಾಮಿಲ್ ಸಕಾಫಿ ಅವರಿಂದ ಉದ್ಘಾಟನೆಗೊಂಡಂತಹ ಉರೂಸ್ ಕಾರ್ಯಕ್ರಮ ಮುಂದೆ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು, ಸೌಹಾರ್ದ ಸಂಗಮಗಳು ನಡೆಯಲಿದ್ದು, ಪ್ರತ್ಯೇಕವಾಗಿ 13 ತಾರೀಕಿನಂದು ಲುಕ್ಮಾನುಲ್ ಹಕೀಮ್ ಸಕಾಫಿ ಪುಲ್ಲಾರ, ಅದೇ ರೀತಿ 14ನೇ ತಾರೀಕು ಅಬ್ದುಲ್ ರಜಾಕ್ ಅಬ್ರಾರಿ ಕಾಸರಗೋಡು, 15ನೇ ತಾರೀಕಿನಂದು ಮೊಹಮ್ಮದ್ ಹನೀಫ್ ನಿಜಾಮಿ ಕಾಸರಗೋಡು, 16ನೇ ತಾರೀಕು ಮೊಹಮ್ಮದ್ ರಾಫಿ ಹಿಮಮಿ ಕಾಮಿಲ್ ಸಕಾಫಿ ಅಯ್ಯಂಗೇರಿ, 17ನೇ ತಾರೀಕು ಉಸ್ತಾದ್ ಅಬ್ದುಲ್ ಲತೀಫ್ ಸಕಾಫಿ ಕಾಂದಪುರಂ ಇವರ ವತಿಯಿಂದ ಮದನಿಯ ಮಜ್ಲಿಸ್, 18ನೇ ತಾರೀಕು ಉಸ್ತಾದ್ ವಲಿಯುದ್ದೀನ್ ಫೈಜಿ ಅವರಿಂದ ನೂರೆ ಅಜ್ಮೀರ್ ಮಜ್ಲಿಸ್, 19ನೇ ತಾರೀಕು ಅಸರ್ ನಮಾಜಿನ ಬಳಿಕ ಮಕಾಮ್ ಜಿಯಾರತ್ ಯಾನೆ ಉರೂಸ್ ಮುಬಾರಕ್ ಬಹುಮಾನ್ಯರಾದ ಇರ್ಷಾದ್ ದಾರಿಮಿ ಮಿತ್ತಬೈಲ್ ಇವರಿಂದ ನಡೆಯಲಿದ್ದು, ಕೊನೆಗೆ ಸಮಾರೋಪ ಸಮಾರಂಭವೆಂದಂತೆ ಸೈಯದ್ ಜಲಾಲುದ್ದೀನ್ ಅಲ್ ಬುಖಾರಿ ತಂಗಲ್ ಮಲ್ಹರ್ ಇವರಿಂದ ಸ್ವಲಾತು ವಾರ್ಷಿಕಕ್ಕೆ ಚಾಲನೆಗೊಳ್ಳಲಿದೆ. ಹಾಗೂ ಇದರ ಜೊತೆಯಲ್ಲಿ ಸೌಹಾರ್ದ ಸಂಗಮ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು, ವಿಧಾನಸಭಾ ಕ್ಷೇತ್ರದ ಸಭಾಧ್ಯಕ್ಷರೂ ಆದಂತಹ UT ಖಾದರ್ ಸರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಅವರು, ಮತ್ತಿನ್ನಿತರ ಶೈಕ್ಷಣಿಕ ರಂಗದಲ್ಲಿ ಏನಪ್ಪಯ್ಯ ಅಬ್ದುಲ್ಲಾ ಕುಂಜಿ, ಫರಾದಿ ಏನಪ್ಪಯ್ಯ, UT ಇಫ್ತಿಕಾರ್ ಮೊದಲಾದ ಗಣ್ಯಾತಿ ವ್ಯಕ್ತಿಗಳು, ಸಾಮಾಜಿಕ ರಂಗದಲ್ಲಿರುವಂತಹ ಹಲವಾರು ವ್ಯಕ್ತಿಗಳನ್ನು ಪ್ರತಿನಿಧಿಸಿಕೊಂಡು ಈ ಉರೂಸ್ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಈ ಉರೂಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳ್ಮ ಕೇಂದ್ರ ಜುಮಾ ಮಸೀದಿ ಇದರ ಅಧ್ಯಕ್ಷರಾದಂತಹ ಮೊಹಮ್ಮದ್ ಹನೀಫ್ ಮಲಾರ್ ಅವರ ಅಧ್ಯಕ್ಷತೆಯಲ್ಲಿ 8 ದಿನಗಳ ಕಾಲ ಉರೂಸ್ ಕಾರ್ಯಕ್ರಮವು ನಡೆಯಲಿದೆ. ಜೊತೆಗೆ ಸ್ಥಳೀಯ ಖತೀಬರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಮೊಹಮ್ಮದ್ ರಾಫಿ ಹಿಮಮಿ ಅಲ್ ಕಾಮಿಲಿ ಸಕಾಫಿ ಉಸ್ತಾದ್ ಅವರು ಇದರ ನೇತೃತ್ವವನ್ನು ವಹಿಸಲಿದ್ದಾರೆ. ಹಾಗೆ ಉರೂಸ್ ಕಮಿಟಿಯನ್ನು ಮತ್ತು ಆಡಳಿತ ಸಮಿತಿಯು ಜೊತೆಗೂಡಿ ಬಹಳ ವಿಜೃಂಭಣೆಯಿಂದ ಉರೂಸ್ ಕಾರ್ಯಕ್ರಮವನ್ನು ನಡೆಸಲಾಗುವುದು. ನಮ್ಮ ಸ್ಥಳೀಯ ಖತೀಬ್ ಉಸ್ತಾದರು
ನಮ್ಮ ಉರೂಸ್ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಲಿದ್ದಾರೆ. ಎಲ್ಲರಿಗೂ ಶುಭೋದಯ. ಈಗಾಗಲೇ ನೀವು ತಿಳಿದಿರುವಂತೆ ಸರಿಸುಮಾರು 710 ವರ್ಷಗಳ ಪುರಾತನ ಇತಿಹಾಸವನ್ನೊಂದಿರುವಂತಹ, ಪ್ರಕೃತಿಯಿಂದಲೂ ಮಾನವೀಯ ಸೌಹಾರ್ದತೆಯಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಹಳ ಗುರುತಿಸಿಕೊಂಡಂತಹ ಗ್ರಾಮವಾಗಿದೆ ಬೆಳ್ಮ ರೆಂಜಾಡಿ ಗ್ರಾಮ ಎಂಬುದು. ಇಸ್ಲಾಮಿನ ಚರಿತ್ರೆಯನ್ನು ನಾವು ಗಮನಿಸುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಿಂದಲೇ ಪವಿತ್ರವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ವಿಶ್ವದ ನಾನಾ ಕಡೆಗಳಿಗೆ ಪಲಾಯನಗೈದಂತಹ ಮಹಾನುಭಾವರು, ಔಲಿಯಾಗಳು ಇತಿಹಾಸದ ಪುಸ್ತಕಗಳಲ್ಲಿ ಧಾರಾಳವಾಗಿ ನಮಗೆ ಕಾಣಬಹುದು. ಅದೇ ರೀತಿ ಕೇರಳ ಹಾಗೂ ಕರ್ನಾಟಕದ ಭಾಗಗಳಿಗೆ ಪವಿತ್ರವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ಲಕ್ಷದ್ವೀಪಿನಿಂದ ಹಲವಾರು ಸಯ್ಯಿದರು, ಔಲಿಯಾಗಳು, ಉಲಮಾ ವಿದ್ವಾಂಸರು ಕೇರಳ, ಕರ್ನಾಟಕ, ತಮಿಳುನಾಡಿನಂತಹ ರಾಜ್ಯಗಳಿಗೆ ಆಗಮಿಸಿ ಅವರು ಒಂದು ಊರನ್ನು ಕೇಂದ್ರೀಕರಿಸಿ ಪವಿತ್ರವಾದ ಇಸ್ಲಾಮಿನ ಪ್ರಚಾರದೊಂದಿಗೆ ಅಲ್ಲಿಯ ನಾನಾ ಧರ್ಮಗಳ ಸೌಹಾರ್ದತೆಯನ್ನು ಬೆಳೆಸಿ ಕಾಪಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಪವಿತ್ರವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ಲಕ್ಷದ್ವೀಪಿನಿಂದ ಬಂದು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ದೇರಳಕಟ್ಟೆ ಬೆಳ್ಮ ರೆಂಜಾಡಿ ಗ್ರಾಮದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವಂತಹ ಮಹಾನುಭಾವರಾದ ಸಯ್ಯದ್ ಅಬು ಸಾಲಿಹ್ ವಲಿಯುಲ್ಲಾಹಿ ಆಂದ್ರೋತ್ ಅವರು ಕೂಡ ಪವಿತ್ರವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ಲಕ್ಷದ್ವೀಪಿನಿಂದ ಬಂದಂತಹ ಮಹಾನುಭಾವರು. ಬಹಳ ವಿಶಿಷ್ಟವೆಂದರೆ, ಖಂಡಿತವಾಗಿಯೂ ಅಬು ಸಾಲಿಹ್ ತಂಗಳ್ರವರು ಓರ್ವ ಮುಸ್ಲಿಂ ವಿದ್ವಾಂಸನಾಗಿ ಮಾತ್ರ ಗುರುತಿಸಿಕೊಳ್ಳದೆ ಇಂದಿಗೂ ಕೂಡ ನಿಮಗೆ ದೈನಂದಿನವಾಗಿ ದರ್ಶಿಸಬಹುದಾದಂತಹ ಸುಂದರವಾದ ಒಂದು ವಿಹಂಗಮ ನೋಟವಾಗಿದೆ. ಎಲ್ಲ ಧರ್ಮದ, ಎಲ್ಲ ಜಾತಿಯ ಮನುಷ್ಯರಿಗೂ ಕೂಡ ಅವರ ಸಂಕಷ್ಟಗಳಿಗೆ, ಅವರ ಕಣ್ಣೀರುಗಳಿಗೆ, ಅವರ ಸಮಸ್ಯೆಗಳಿಗೆ ಸರಳವಾದ ಸೂಕ್ತವಾದ ಒಂದು ಪರಿಹಾರ ಕೇಂದ್ರವಾಗಿ ಅಬು ಸಾಲಿಹ್ ರಲಿಯಲ್ಲಾಹು ಅನ್ಹುರವರ ದರ್ಗವು ಕಂಗೊಳಿಸುತ್ತಿದೆ ಎಂಬುದು ನಮ್ಮ ಊರಿನ ಬೆಳ್ಮದ ಅತ್ಯಂತ ದೊಡ್ಡ ಅಲಂಕಾರವಾಗಿದೆ. ಈಗಾಗಲೇ ಬಹಳ ಹೆಮ್ಮೆಯಿಂದ ಭಾರತೀಯ ಸಂವಿಧಾನವು ನಮ್ಮನ್ನು ಸೂಚಿಸುವಂತಹ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಎಂಬ ಸುಂದರವಾದ ತತ್ವದೊಂದು ಪ್ರತೀಕವಾಗಿದೆ ರೆಂಜಾಡಿ ಗ್ರಾಮ ಎಂಬುದು ಬಹಳ ಹೆಮ್ಮೆಯಿಂದ ಹೇಳಲಿಚ್ಛಿಸ್ತಾ ಇದ್ದೇನೆ. ಕಾರಣವೇನೆಂದರೆ, ಈಗಾಗಲೇ ನಮ್ಮ ಉರೂಸ್ ಕಾರ್ಯಕ್ರಮವು ಪ್ರಥಮವಾಗಿ ಅದರ ದಿನಾಂಕದ ಚರ್ಚೆ ಬಂದಾಗ ಜನವರಿ 19ರಿಂದ 26ರವರೆಗೆ ನಾವು ತೀರ್ಮಾನಿಸಿದ್ದೆವು. ಮರುದಿನವೇ ನಾವು ಅದನ್ನು ದಿನಾಂಕವನ್ನು 12ರಿಂದ 19ಕ್ಕೆ ಬದಲಾಯಿಸಲು ನಮ್ಮೂರಿನ ಹಿಂದೂ ವಿಶ್ವಾಸಿಗಳ ಬಹುದೊಡ್ಡದಾದಂತಹ ಧಾರ್ಮಿಕ ಕಾರ್ಯಕ್ರಮವೊಂದು ನಡೆಯಲಿದೆ. ಆ ಯಾವುದೇ ಕಾರ್ಯಕ್ರಮಕ್ಕೂ ಪರಸ್ಪರ ಧಾರ್ಮಿಕ ಆಚರಣೆಗಳು ಅಡೆತಡೆಯುಂಟು ಮಾಡಬಾರದು ಎಂಬ ಮಹತ್ತರವಾದ ಸುಂದರವಾದ ಮಾನವೀಯ ತತ್ವಗಳನ್ನು, ಸಂದೇಶಗಳನ್ನು ಅರ್ಥೈಸಿಕೊಂಡು ನಮ್ಮ ಕಾರ್ಯಕ್ರಮದ ದಿನಾಂಕವನ್ನು ಬದಲಾಗಿಸಿದೆ. ಇದೇ ರೀತಿಯಾಗಿ ಹಿಂದೂ ಧರ್ಮದ ಆಚರಣೆಗಳು ಕೂಡ ನಮ್ಮೂರಿನಲ್ಲಿ ನಡೆಯುವಾಗ ಮಹಾನುಭಾವರಾದ ಅಬು ಸಾಲಿಹ್ ತಂಗಳ್ರವರ ದರ್ಗಾ ವಠಾರಕ್ಕೆ ಬಂದು ಕಾಣಿಕೆಗಳನ್ನು, ಗೌರವಾರ್ಪಣೆಗಳನ್ನು ಸಮರ್ಪಿಸಿ ಸರ್ವಧರ್ಮದ ಅಲ್ಲಿನ ಮನುಷ್ಯರ ಪ್ರೋತ್ಸಾಹದೊಂದಿಗೆ ಎಲ್ಲ ಧರ್ಮದ ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂಬುದು ಬಹಳ ಸಂತೋಷದಿಂದ ಈ ಒಂದು ಉರೂಸಿನ ಭಾಗವಾಗಿ ನಿಮ್ಮೊಂದಿಗೆ ಹಂಚಲಿಚ್ಛಿಸ್ತಾ ಇದ್ದೇನೆ. ಇಲ್ಲಿ ನಾವು ನಡೆಸಿಕೊಂಡು ಬರುವಂತಹ ಉರೂಸ್ ಕಾರ್ಯಕ್ರಮಗಳು ಜನವರಿ 19ಕ್ಕೆ ಸಮಾರೋಪಗೊಳ್ಳುವಾಗ ದೀರ್ಘವಾದ 8 ದಿನಗಳ ಕಾಲ ನಮ್ಮೂರಿನ ವಿಶ್ವಾಸಿಗಳಿಗೆ ಧಾರ್ಮಿಕವಾದಂತಹ ಬೋಧನೆಗಳನ್ನು, ಧಾರ್ಮಿಕವಾದಂತಹ ಆತ್ಮೀಯ ಚಿಂತೆಗಳನ್ನು ಬೆಳಗಿಸುವುದರ ಆ ಒಂದು ಗುರುತಿಸಿಕೊಂಡು ಅದರ ಒಂದು ಲಕ್ಷ್ಯವನ್ನಿಟ್ಟುಕೊಂಡು ಕೇರಳ ಹಾಗೂ ಕರ್ನಾಟಕ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲೂ ಪ್ರಭಾಷಣ ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವಂತಹ ದಿಗ್ಗಜ ಉಲಮಾ ವಿದ್ವಾಂಸರು 8 ದಿನಗಳ ಕಾಲ ಬೆಳ್ಮರೆಂಜಾಡಿ ಮಕಾಂ ಉರೂಸಿನ ಭಾಗವಾಗಿ ಧಾರ್ಮಿಕ ಪ್ರಭಾಷಣೆಗಳನ್ನು ನಡೆಸುತ್ತಿದ್ದಾರೆ. ನಿನ್ನೆಯೇ ಪ್ರಾರಂಭಗೊಂಡು 19ಕ್ಕೆ ಸಮಾಪ್ತಿಗೊಳ್ಳುವಾಗ ಸರ್ವ ಧರ್ಮಗಳನ್ನು ಒಂದುಗೂಡಿಸುವಂತಹ ಹಲವಾರು, ಈಗಾಗಲೇ ನೀವು ಕೇಳಿದಂತೆ
ಸೌಹಾರ್ದ ಸಂಗಮಗಳು, ಸಾಮಾಜಿಕ ಸಂಗಮಗಳು, ರಾಜಕೀಯ, ಧಾರ್ಮಿಕ, ಸಾಮಾಜಿಕ ನೇತಾರಗಳನ್ನು, ವಿವಿಧ ಧರ್ಮದ, ವಿವಿಧ ಜಾತಿಯ, ವಿವಿಧ ಕ್ಷೇತ್ರದಲ್ಲಿರುವಂತಹ ನೇತಾರರನ್ನು, ಕಾರ್ಯಕರ್ತರನ್ನೆಲ್ಲರೂ ಒಂದುಗೂಡಿಸಿ ಖಂಡಿತವಾಗಿಯೂ ಭರವಸೆಯಿಂದ ಹೇಳಲಿಚ್ಛಿಸುತ್ತಿರುವುದು, ಈ ಒಂದು ಉರೂಸ್ ಕಾರ್ಯಕ್ರಮಗಳು ಸಮಾರೋಪಗೊಳ್ಳುವಾಗ ಖಂಡಿತವಾಗಿಯೂ ನಮ್ಮೂರಿನ ಈ ಒಂದು ಕಾಪಾಡಿಕೊಂಡು ಬಂದಂತಹ ವಿವಿಧತೆಯಲ್ಲಿ ಏಕತೆ ಎಂಬ ಸುಂದರ ತತ್ವಗಳು, ಮನುಷ್ಯ ಸ್ನೇಹದ ವಿಶಾಲತೆಗಳು, ಅದೇ ರೀತಿ ನಮ್ಮ ಈ ಒಂದು ನಾಡಿನ ಸೌಹಾರ್ದಗಳಿಗೆ ಒಂದು ಅಲಂಕಾರವಾಗಲಿದೆ ವಿನಃ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಒಂದು ಧರ್ಮಗಳಿಗೋ ಮತ್ತೊಬ್ಬ ಮನುಷ್ಯರಿಗೋ ನೋವನ್ನುಂಟು ಮಾಡುವಂತಹ ಒಂದು ವಿಷಯಗಳು ಯಾವುದೇ ಕಾರಣಕ್ಕೂ ಉರೂಸಿನಲ್ಲಿ ಬರದಂತೆ ಖಂಡಿತವಾಗಿಯೂ ನಮ್ಮ ಜಮಾಯತ್ ಕಮಿಟಿ ಬಾಂಧವರು, ಉರೂಸ್ ಕಮಿಟಿ ಬಾಂಧವರು ಕೂಡ ಅದರಲ್ಲಿ ಗಮನ ಹರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವೀಕ್ಷಕರೊಂದಿಗೆ ಇಂತಹ ಧಾರ್ಮಿಕ ಆಚರಣೆಗಳಲ್ಲಿ ಧರ್ಮಗಳ ಹೆಸರಿನಲ್ಲೇನೂ ನೋಡದೆ ಧಾರ್ಮಿಕ ಆಚರಣೆಗಳೆಲ್ಲವೂ ಕೂಡ ಮನುಷ್ಯ ಸೌಹಾರ್ದತೆ ಹಾಗೂ ಬೆಳವಣಿಗೆ ಎಂಬಂತಹ ಒಳ್ಳೆಯ ಚಿಂತನೆಗಳನ್ನು ಬೆಳಗಿಸಿಕೊಂಡು ಈ ನಾಡಿನಾದ್ಯಂತ ನಡೆಯುವ ಸರ್ವಧರ್ಮಗಳ ಆಚರಣೆಗಳಿಗೂ ನಮ್ಮಲ್ಲಾಗುವಂತಹ ನಮಗೆ ಸಾಧ್ಯವಾಗುವಂತಹ ರೀತಿಯಲ್ಲಿ ಬೆಂಬಲವನ್ನು ನೀಡಿ ಪ್ರೋತ್ಸಾಹಿಸಿ ಈ ನಾಡಿನ ಉರೂಸ್ಗಳ ಮೂಲಕ, ಜಾತ್ರೆಗಳ ಮೂಲಕ, ಅದೇ ರೀತಿ ಮತ್ತು ಇತರ ಆಚರಣೆಗಳ ಮೂಲಕ ಈ ನಾಡಿನ ಸೌಹಾರ್ದತೆ, ಈ ನಾಡಿನ ಏಕತೆ, ಈ ನಾಡಿನ ಸ್ನೇಹ ಸಂಬಂಧಗಳನ್ನು ಉಳಿಸಲು ಈ ಒಂದು ನವತಲೆಮಾರು ಜಾಗೃತರಾಗಬೇಕಾಗಿದೆ ಎಂಬುದು ಈ ಒಂದು ಉರೂಸಿನ ಭಾಗವಾಗಿ ಸಂದೇಶವನ್ನು ನೀಡಲು ನಾವು ಇಚ್ಛಿಸ್ತಾ ಇದ್ದೇವೆ. ಉರೂಸ್ ಕಾರ್ಯಕ್ರಮದ ಧಾರ್ಮಿಕ ಪ್ರವಚನವು ಪ್ರತಿದಿನ ರಾತ್ರಿ 8 ಗಂಟೆಯಿಂದ ಪ್ರಾರಂಭವಾಗಲಿದೆ. ಅದೇ ರೀತಿ ಸಮಾರೋಪ ದಿನವಾದ ದಿನಾಂಕ 19/1/2025 ಆದಿತ್ಯವಾರ ಸಂಜೆ ಉರೂಸ್ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮಹಿಳೆಯರಿಗಾಗಿ ಅನ್ನ ಸಂತರ್ಪಣೆಯು ಅಸರ್ ನಮಾಜಿನ ಬಳಿಕವೂ, ಅದೇ ರೀತಿ ಪುರುಷರಿಗಾಗಿ ಸಲಾತ್ ಮಜಲಿಸ್ನ ಬಳಿಕವೂ ನೀಡಲಿದೆ ಎಂದು ಈ ಮೂಲಕ ಹೇಳಿಕೊಳ್ತಾ ಇದ್ದೇನೆ. ನಮ್ಮ ಬೆಳ್ಮ ಕೇಂದ್ರ ಜುಮಾ ಮಸೀದಿಯ ಆಡಳಿತ ಸಮಿತಿ ಹಾಗೂ ಉರೂಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಮೊಹಮ್ಮದ್ ಹನೀಫ್ ಮಲಾರ್ ಅವರು. ಅದೇ ರೀತಿ ನಮ್ಮ ಊರಿನ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ವೇದಿಕೆಗಳಿಗೆ ನಮಗೆಲ್ಲರಿಗೂ ನಾಯಕತ್ವವನ್ನು ವಹಿಸುವಂತಹ ನಮ್ಮೂರಿನ ಖತೀಬರಾದ ಬಹುಮಾನ್ಯರಾದ ಮೊಹಮ್ಮದ್ ರಾಫಿ ಹಿಮಮಿ ಅಲ್ ಕಾಮಿಲಿ ಸಕಾಫಿ ಅಯ್ಯಂಗೇರಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಬೆಳ್ಮ ಕೇಂದ್ರ ಜುಮಾ ಮಸೀದಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜನಾಬ್ ಅಬ್ದುಲ್ ರೌಫ್ ರೆಂಜಾಡಿ ಅವರು ಕೂಡ ಇದ್ದಾರೆ. ಅದೇ ರೀತಿ ಬೆಳ್ಮ ಕೇಂದ್ರ ಜುಮಾ ಮಸೀದಿಯ ಅಧೀನದಲ್ಲಿರುವ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ರೆಂಜಾಡಿ ಇದರ ಸಂಚಾಲಕರಾಗಿರುವಂತಹ ಎಂ.ಎ. ಅಬ್ದುಲ್ಲರವರು ಕೂಡ ಇದ್ದಾರೆ. ಜೊತೆಗೆ ಉರೂಸ್ ಸಮಿತಿಯ ಕಾರ್ಯದರ್ಶಿ ಎಂಬ ನೆಲೆಯಲ್ಲಿ ಮೊಹಮ್ಮದ್ ಸಫೀರ್ ಯುಎ ಎಂಬ ನಾನು ಕೂಡ ಇಲ್ಲಿ ನಿಮ್ಮ ಮುಂದೆ ಆಸೀನರಾಗಿದ್ದೇನೆ. ನಮ್ಮ ಊರಿನ ಪಕ್ಕದಲ್ಲಿರುವಂತಹ ಪೆಲತ್ತಡಿ ಜಾತ್ರೆಯ ಕಾರ್ಯಕ್ರಮದ ನಿಮಿತ್ತ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಮುಂದೆನೇ ಮಾಡಿ ಅವರ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆ ಆಗದೆಂಬ ನಿಟ್ಟಿನಲ್ಲಿ 12ರಿಂದ 19 ತನಕ ನಾವು ಕೈಗೊಂಡಿದ್ದೇವೆ. ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳು ಹಿಂದೆ ನಡೆದಂತಹ ಉರೂಸ್ ಕಾರ್ಯಕ್ರಮಗಳಾಗಲಿ, ಪ್ರತ್ಯೇಕವಾಗಿ ಬೆಳ್ಮರೆಂಜಾಡಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವೂ ಇಶಾ ನಮಾಜಿನ ಬಳಿಕ, ಅಂದರೆ ಈ ಜನವರಿ ಕಾಲಾಂತ್ಯಕ್ಕೆ ನಾವು ಹೇಳುವುದಾದರೆ 8 ಗಂಟೆ 8:15 ನಂತರ ಪ್ರಾರಂಭಿಸ್ತೇವೆ. ಮ್ಯಾಕ್ಸಿಮಮ್ ಹೋದರೆ 11 o'clock 11 ಗಂಟೆಯ ಒಳಗೆ ನಾವು ಸಮಾಪ್ತಿಗೊಳಿಸುವ ಎಲ್ಲ ಏರ್ಪಾಡುಗಳನ್ನು ಮಾಡಿರ್ತೇವೆ. ಏಕೆಂತ ಹೇಳಿದರೆ ಮರುದಿನ ಊರಿನ ಎಲ್ಲರೂ ಕೂಡ ತಮ್ಮ ಕಸುಬುಗಳಿಗೆ ಹೋಗಬೇಕಾಗಿರುವುದರಿಂದ ನಾವು ಅದನ್ನು ಮನಗಲ್ಲಿಟ್ಟುಕೊಂಡು ಹಾಗೂ ನಮ್ಮ ನಿಯಮಗಳನ್ನು ಅನುಸಾರವಾಗಿ ಪಾಲಿಸಬೇಕೆಂಬ ಉದ್ದೇಶದಿಂದ 11 ಗಂಟೆ ಒಳಗೆ ಮುಕ್ತಾಯಗೊಳಿಸಲು ನಾವು ಆಲೋಚಿಸಿದ್ದೇವೆ. ನಮ್ಮ ಊರಿನ ಹಿರಿಯರು ಹೇಳಿದ ಹಾಗೆ
ಪೆಲತಡಿ ಜಾತ್ರೆ ಮತ್ತು ಬೆಳ್ಮ ಪಳ್ಳಿ ಅಂತ ಹೇಳ್ತೇವೆ, ಬೆಳ್ಮ ಮಸ್ಜಿದ್ ಅಂತ ಹೇಳ್ತೇವೆ. ನಾನು ನಮ್ಮ ಈಗಾಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ ಹಾಗೆ 710 ವರ್ಷಗಳ ಇತಿಹಾಸ ಇರುವುದರಿಂದ ಇಲ್ಲಿ ಎರಡೂ ಧರ್ಮಗಳ ಒಂದು ಸೌಹಾರ್ದ ಏನಿದೆ ಅದು ಇದರಲ್ಲಿ ಅಡಗಿದೆ. ಯಾಕೆಂತ ಹೇಳಿದರೆ ಬೆಳ್ಮ ಪಳ್ಳಿಗೆ ಯೂಶ್ವಲಿ ತಮ್ಮ ಹರಕೆಯನ್ನು ಸಮರ್ಪಿಸಿ ಅಲ್ಲಿ ನಡೆಯುವಂತಹ ಪೆಲತಡಿ ಜಾತ್ರೆಗೆ ಹೋಗುವಂತಹ ಕಾರ್ಯಕ್ರಮವೇನಿದೆ, ಅವರ ಎಲ್ಲ ರೀತಿಯಾದಂತಹ ಪೆಲತಡಿ ಜಾತ್ರೆಗೆ ಹೋಗುವಂಥ ಭಂಡಾರ ಏನಿದೆ ಅದು ಸಾಗುವಾಗ ತಮ್ಮ ಗೌರವ ಸೂಚಕವಾದಂತಹ ಒಂದು ಸಮರ್ಪಣೆ ಏನಿದೆ ಅದು ಬೆಳ್ಮ ಪಳ್ಳಿಯಲ್ಲಿ ಸಮರ್ಪಿಸಿ ಅನಂತರ ಮುಂದೆ ಹೋಗಿ ಎಲ್ಲರಿಗೂ ಕೂಡ ಆಹ್ವಾನ ನೀಡಿ ಸರ್ವಧರ್ಮ ಸಮನ್ವಯ ಎಂಬ ಒಂದು ಸಾರಾಂಶವನ್ನು ಇಲ್ಲಿ ಎತ್ತಿ ಹಿಡಿಯುತ್ತೇವೆ. ಊರಿನ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ವೇದಿಕೆಗಳಿಗೆ ನಮಗೆಲ್ಲರಿಗೂ ನಾಯಕತ್ವವನ್ನು ವಹಿಸುವಂತಹ ನಮ್ಮೂರಿನ ಖತೀಬರಾದ ಬಹುಮಾನ್ಯರಾದ ಮೊಹಮ್ಮದ್ ರಾಫಿ ಹಿಮಮಿ ಅಲ್ ಕಾಮಿಲಿ ಸಕಾಫಿ ಅಯ್ಯಂಗೇರಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಬೆಳ್ಮ ಕೇಂದ್ರ ಜುಮಾ ಮಸೀದಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜನಾಬ್ ಅಬ್ದುಲ್ ರೌಫ್ ರೆಂಜಾಡಿ ಅವರು ಕೂಡ ಇದ್ದಾರೆ. ಅದೇ ರೀತಿ ಬೆಳ್ಮ ಕೇಂದ್ರ ಜುಮಾ ಮಸೀದಿಯ ಅಧೀನದಲ್ಲಿರುವ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ರೆಂಜಾಡಿ ಇದರ ಸಂಚಾಲಕರಾಗಿರುವಂತಹ ಎಂ.ಎ. ಅಬ್ದುಲ್ಲರವರು ಕೂಡ ಇದ್ದಾರೆ. ಜೊತೆಗೆ ಉರೂಸ್ ಸಮಿತಿಯ ಕಾರ್ಯದರ್ಶಿ ಎಂಬ ನೆಲೆಯಲ್ಲಿ ಮೊಹಮ್ಮದ್ ಸಫೀರ್ ಯುಎ ಎಂಬ ನಾನು ಕೂಡ ಇಲ್ಲಿ ನಿಮ್ಮ ಮುಂದೆ ಆಸೀನರಾಗಿದ್ದೇನೆ. ನಮ್ಮ ಊರಿನ ಪಕ್ಕದಲ್ಲಿರುವಂತಹ ಪೆಲತಡಿ ಜಾತ್ರೆಯ ಕಾರ್ಯಕ್ರಮದ ನಿಮಿತ್ತ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಮುಂದೆನೇ ಮಾಡಿ ಅವರ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆ ಆಗದೆಂಬ ನಿಟ್ಟಿನಲ್ಲಿ 12ರಿಂದ 19 ತನಕ ನಾವು ಕೈಗೊಂಡಿದ್ದೇವೆ. ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳು ಹಿಂದೆ ನಡೆದಂತಹ ಉರೂಸ್ ಕಾರ್ಯಕ್ರಮಗಳಾಗಲಿ, ಪ್ರತ್ಯೇಕವಾಗಿ ಬೆಳ್ಮ ರೆಂಜಾಡಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವೂ ಇಶಾ ನಮಾಜಿನ ಬಳಿಕ, ಅಂದರೆ ಈ ಜನವರಿ ಕಾಲಾಂತ್ಯಕ್ಕೆ ನಾವು ಹೇಳುವುದಾದರೆ 8 ಗಂಟೆ 8:15 ನಂತರ ಪ್ರಾರಂಭಿಸ್ತೇವೆ. ಮ್ಯಾಕ್ಸಿಮಮ್ ಹೋದರೆ 11 o'clock 11 ಗಂಟೆಯ ಒಳಗೆ ನಾವು ಸಮಾಪ್ತಿಗೊಳಿಸುವ ಎಲ್ಲ ಏರ್ಪಾಡುಗಳನ್ನು ಮಾಡಿರ್ತೇವೆ. ಏಕೆಂತ ಹೇಳಿದರೆ ಮರುದಿನ ಊರಿನ ಎಲ್ಲರೂ ಕೂಡ ತಮ್ಮ ಕಸುಬುಗಳಿಗೆ ಹೋಗಬೇಕಾಗಿರುವುದರಿಂದ ನಾವು ಅದನ್ನು ಮನಗಲ್ಲಿಟ್ಟುಕೊಂಡು ಹಾಗೂ ನಮ್ಮ ನಿಯಮಗಳನ್ನು ಅನುಸಾರವಾಗಿ ಪಾಲಿಸಬೇಕೆಂಬ ಉದ್ದೇಶದಿಂದ 11 ಗಂಟೆ ಒಳಗೆ ಮುಕ್ತಾಯಗೊಳಿಸಲು ನಾವು ಆಲೋಚಿಸಿದ್ದೇವೆ. ನಮ್ಮ ಊರಿನ ಹಿರಿಯರು ಹೇಳಿದ ಹಾಗೆ ಪೆಲತಡಿ ಜಾತ್ರೆ ಮತ್ತು ಬೆಳ್ಮ ಪಳ್ಳಿ ಅಂತ ಹೇಳ್ತೇವೆ, ಬೆಳ್ಮ ಮಸ್ಜಿದ್ ಅಂತ ಹೇಳ್ತೇವೆ. ನಾನು ನಮ್ಮ ಈಗಾಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ ಹಾಗೆ 710 ವರ್ಷಗಳ ಇತಿಹಾಸ ಇರುವುದರಿಂದ ಇಲ್ಲಿ ಎರಡೂ ಧರ್ಮಗಳ ಒಂದು ಸೌಹಾರ್ದ ಏನಿದೆ ಅದು ಇದರಲ್ಲಿ ಅಡಗಿದೆ. ಯಾಕೆಂತ ಹೇಳಿದರೆ ಬೆಳ್ಮ ಪಳ್ಳಿಗೆ ಯೂಶ್ವಲಿ ತಮ್ಮ ಹರಕೆಯನ್ನು ಸಮರ್ಪಿಸಿ ಅಲ್ಲಿ ನಡೆಯುವಂತಹ ಪೆಲತಡಿ ಜಾತ್ರೆಗೆ ಹೋಗುವಂತಹ ಕಾರ್ಯಕ್ರಮವೇನಿದೆ, ಅವರ ಎಲ್ಲ ರೀತಿಯಾದಂತಹ ಪೆಲತಡಿ ಜಾತ್ರೆಗೆ ಹೋಗುವಂಥ ಭಂಡಾರ ಏನಿದೆ ಅದು ಸಾಗುವಾಗ ತಮ್ಮ ಗೌರವ ಸೂಚಕವಾದಂತಹ ಒಂದು ಸಮರ್ಪಣೆ ಏನಿದೆ ಅದು ಬೆಳ್ಮ ಪಳ್ಳಿಯಲ್ಲಿ ಸಮರ್ಪಿಸಿ ಅನಂತರ ಮುಂದೆ ಹೋಗಿ ಎಲ್ಲರಿಗೂ ಕೂಡ ಆಹ್ವಾನ ನೀಡಿ ಸರ್ವಧರ್ಮ ಸಮನ್ವಯ ಎಂಬ ಒಂದು ಸಾರಾಂಶವನ್ನು ಇಲ್ಲಿ ಎತ್ತಿ ಹಿಡಿಯುತ್ತೇವೆ. ಸರ್ವರಿಗೂ ಧನ್ಯವಾದಗಳು ಹೇಳುತ್ತಾ ಕಾರ್ಯಕ್ರಮಕ್ಕೆ ಸರ್ವರನ್ನು ಆಹ್ವಾನಿಸ್ತಾ ಇದ್ದೇವೆ ಹಾಗೂ ನಿಮ್ಮ ಮೂಲಕ ಎಲ್ಲರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸಬೇಕಾಗಿ ವಿನಂತಿಸ್ತೇವೆ. ಧನ್ಯವಾದಗಳು.